ನಾಯಕನಹಟ್ಟಿ ಪಟ್ಟಣದ ಕೋಟೆ ಬ್ಲಾಕ್ ಗೆಳೆಯರ ಬಳಗದಿಂದ ಗಣೇಶೋತ್ಸವ ಪ್ರಯುಕ್ತ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಇದೊಂದು ಪುಣ್ಯದ ಕೆಲಸ ಎಂದು ಮುಖಂಡ MYT ಸ್ವಾಮಿ ಅವರು ಹೇಳಿದರು. ಸೋಮವಾರ ಪಟ್ಟಣದ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿ ಒಳಮಠದ ಮುಂಭಾಗದ ಸಮೃದ್ಧಿ ಸೆಲೆಬ್ರೇಷನ್ ಹಾಲ್ನಲ್ಲಿ ಶ್ರೀ ಗಣೇಶೋತ್ಸವ ಅಂಗವಾಗಿ ಕೋಟೆ ಬ್ಲಾಕ್ ಗೆಳೆಯರ ಬಳಗದ ವತಿಯಿಂದ ಜಿಲ್ಲಾ ರಕ್ತನಿಧಿ ಕೇಂದ್ರ, ಚಿತ್ರದುರ್ಗ ಸಮುದಾಯ ಆರೋಗ್ಯ ಕೇಂದ್ರದ ನಾಯಕನಹಟ್ಟಿ ಇವರ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದಂತಹ ರಕ್ತದಾನ ಶಿಬಿರಕ್ಕೆ ಚಾಲನೆ ನೀಡಿ ಮಾತನಾಡಿದರು. ನಮ್ಮ ಭಾರತ ದೇಶದಲ್ಲಿ ರಕ್ತಹೀನತೆಯಿಂದ ಸಾಕಷ್ಟು ಜನ ಬಳಲುತ್ತಿದ್ದಾರೆ. ಹೆರಿಗೆ, ಅಪಘಾತ ಸಮಯದಲ್ಲಿ ರಕ್ತವಿಲ್ಲದೆ ದೇಶದಲ್ಲಿ ಅನೇಕ ಜನ ಸಾವನ್ನು ಅಪ್ಪುತ್ತಿದ್ದಾರೆ. ಪಟ್ಟಣದ ಕೋಟೆ ಬ್ಲಾಕ್ ಗೆಳೆಯರ ಬಳಗ ರಕ್ತದಾನ ಶಿಬಿರಕ್ಕೆ ಸಮಾಜಕ್ಕೆ ಉತ್ತಮ ಸಂದೇಶ ಸಾರುವ ಮೂಲಕ ಪ್ರೇರಣೆ ಆಗಿದ್ದಾರೆ ಎಂದರು. ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿ O ಶ್ರೀನಿವಾಸ್ ಮಾತನಾಡಿದರು. ದಾನಗಳಲ್ಲಿ ಶ್ರೇಷ್ಠವಾದ ದಾನ ರಕ್ತದಾನ. ಯಾವುದೇ ಒಬ್ಬ ವ್ಯಕ್ತಿ ಪೌಷ್ಟಿಕಾಂಶ ಉಳ್ಳ ಮತ್ತು ಆರೋಗ್ಯವಂತ ವ್ಯಕ್ತಿಯಿಂದ ಮಾತ್ರ ರಕ್ತ ಸಂಗ್ರಹ ಮಾಡಲು ಸಾಧ್ಯ ಎಂದರು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ KM ಶಿವಸ್ವಾಮಿ ಮಾತನಾಡಿದರು. ಗಣೇಶೋತ್ಸವದಲ್ಲಿ ಯುವಕರು ಮೋಜು ಮಸ್ತಿ ಡಿಜೆ ಹಾಡು ಹಾಕಿಕೊಂಡು ಕುಣಿದು ಕುಪ್ಪಳಿಸುತ್ತಾರೆ. ಆದರೆ ನಾಯಕನಹಟ್ಟಿ ಕೋಟೆ ಬ್ಲಾಕ್ ಗೆಳೆಯರ ಬಳಗದವರು ಸಮಾಜಕ್ಕೆ ಉತ್ತಮ ಸಂದೇಶ ನೀಡುವ ಮೂಲಕ ರಕ್ತದಾನ ಶಿಬಿರ ಆಯೋಜಿಸಿರುವುದು ತುಂಬಾ ಉತ್ತಮವಾದ ಕೆಲಸ. ಬಾಲ್ ಗಂಗಾಧರ್ ತಿಲಕ್ ಅವರು ಗಣೇಶ ಹಬ್ಬ ಆಚರಣೆ ಮಾಡಲು, ಜನರನ್ನು ಒಗ್ಗೂಡಿಸಲು ಮತ್ತು ಭಕ್ತಿ ಭಾವ ಮೂಡಿಸಲು ಪಟ್ಟಣ ಪಂಚಾಯಿತಿ ಸದಸ್ಯ JR ರವಿಕುಮಾರ್ ಮಾತನಾಡಿದರು. ಯುವಕರು ರಕ್ತ ಕೊಟ್ಟರೆ ರಕ್ತ ಕಡಿಮೆಯಾಗುತ್ತದೆ ಎನ್ನುವ ಭಯ ಬೇಡ, ರಕ್ತ ಶುದ್ಧಿ ಆಗುತ್ತದೆ. ಕೋಟೆ ಬ್ಲಾಕ್ ಗೆಳೆಯರ ಬಳಗದವರು ರಕ್ತದಾನ ಶಿಬಿರ ಯಶಸ್ವಿಯಾಗಲಿ ಎಂದು ಶುಭ ಹಾರೈಸಿದರು. ಇದೇ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯನಿ ವಿನುತಾ, ಮುಖಂಡ ತಿಪ್ಪೇರುದ್ರಪ್ಪ, ಬಿಜೆಪಿ ST ಮೋರ್ಚಾ ಜಿಲ್ಲಾಧ್ಯಕ್ಷ P ಶಿವಣ್ಣ, ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿ ದೇವಸ್ಥಾನ ಸಿಬ್ಬಂದಿ S ಸತೀಶ್, ಮಹೇಶ್ ಹಾಗೂ ಜಿಲ್ಲಾ ರಕ್ತನಿಧಿ ಕೇಂದ್ರದ ಸಿಬ್ಬಂದಿಗಳು ಸೇರಿದಂತೆ ನಾಯಕನಹಟ್ಟಿ ಪಟ್ಟಣ ಕೋಟೆ ಬ್ಲಾಕ್ ಗ್ರಾಮಸ್ಥರು ಉಪಸ್ಥಿತರಿದ್ದರು. ವರದಿ KT ಓಬ್ಳೇಶ್, ನಲಗೇತನಹಟ್ಟಿ. ಈ ಒಂದು ಆಯೋಜನೆ ಮಾಡತಕ್ಕಂಥ ಒಂದು ಹೆಮ್ಮೆಯ ವಿಷಯ. ಈಗಿನ ಯುವಕರು ಗಣೇಶೋತ್ಸವದ ಒಂದು ಸಂದರ್ಭದಲ್ಲಿ ಹಾಡು ಮತ್ತೆ ಬೇರೆ ಬೇರೆ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ತಾರೆ. ಬಟ್ ಇಲ್ಲಿ ಒಂದು ವಿಶೇಷವಾದ ಒಂದು ಕಾರ್ಯಕ್ರಮ, ರಕ್ತನ ಬೇಕಂದ್ರೆ ಎಲ್ಲಿನೂ ಸಿಗಲ್ಲ. ವಾಲಂಟಿಯರ್ ಪ್ರತಿಯೊಬ್ಬ ಒಂದು ಪ್ರಜೆಯನ್ನು ವ್ಯಕ್ತಿನೂ ವಾಲಂಟಿಯರ್ ಕೊಡಬೇಕು. ಆಮೇಲೆ ಕೆಲವರು ಮನಸ್ಸಲ್ಲಿ ಏನಾಗುತ್ತೆ, ನಾವು ರಕ್ತ ಕೊಟ್ಟರೆ ಕಮ್ಮಿ ಆಗುತ್ತೆ ಅನ್ನೋ ಒಂದು ಅಭಿಪ್ರಾಯ ಇರುತ್ತೆ. ದಯಮಾಡಿ ತಪ್ಪು ರಕ್ತ ಕೊಟ್ಟರೆ ಬುದ್ಧಿ ಆಗುತ್ತೆ. ಇದು ಹೆಚ್ಚಿನದಾಗಿ ಜನಗಳ ಮನಸ್ಸಲ್ಲಿ ಅಭಿಪ್ರಾಯ ಇರಬೇಕಂತ ವೈಯಕ್ತಿಕ ಹೇಳ್ತೀನಿ. ಆಮೇಲೆ ಕೋಟೆ ಬ್ಲಾಕ್ ಗೆಳೆಯರ ಇದ್ರ ಬಗ್ಗೆ ಬಹಳ ಹಿನ್ನೆಲೆಯಿಂದ ಮಾಡಿ ಆಯೋಜನೆ ಮಾಡಿದರೆ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ. ಈ ರೀತಿ ಹಲವಾರು ಕಾರ್ಯಕ್ರಮಗಳು ಬರಲಿ ಅಂತೇಳಿ ಅವ್ರ ಜೊತೆ ಹಿರಿಯರಿರ್ತಾರೆ ಅಂತೇಳಿ ಒಂದೆರಡು ಮಾತುಗಳನ್ನ ಅವಕಾಶ ಮಾಡಿಕೊಟ್ಟಕ್ಕೆ ಧನ್ಯವಾದಗಳನ್ನು ಹೇಳಿ. ಈಗ ಇದೇ ತಾನೇ ಉದ್ಘಾಟನೆ ಆಯಿತು. ಈ ಕಾರ್ಯಕ್ರಮದ ಉದ್ದೇಶ ವಾಸ್ತವಿಕವಾಗಿ ಡಾಕ್ಟರ್ ಸವಿಸ್ತಾರವಾಗಿ ಹೇಳಿದೆ. ಇದನ್ನು ಏರ್ಪಡಿಸ್ತಕ್ಕಂಥ ಉದ್ದೇಶ ಅಂದರೆ ಇವತ್ತು ಭಾರತ ದೇಶದಲ್ಲಿ ಸಾಕಷ್ಟು ಜನ ರಕ್ತದಿಂದಲೇ ಅಪಘಾತ ಇರ್ಬೋದು, ಅಥವಾ ಹೆರಿಗೆ ಟೈಮಲ್ಲಿ ಇರ್ಬೋದು, ಅಥವಾ ರಕ್ತಹೀನತೆಯಿಂದ ಇರ್ಬೋದು, ಇನ್ನು ಬೇರೆ ಬೇರೆ ಕಾರಣದಲ್ಲಿ ರಕ್ತದಿಂದಲೇ ಸಾಕಷ್ಟು ಜನ ಸಾಯ್ತಾ ಇದ್ದಾರೆ. ಅದರಿಂದ ಈ ಒಂದು ಇಂಥ ಕಾರ್ಯಕ್ರಮಗಳ ಮುಖಾಂತರ ಉಚಿತವಾಗಿ ರಕ್ತದಾನ ನಾವು ಸಂಗ್ರಹಣೆ ಮಾಡಿಬಿಟ್ಟು ಅದನ್ನ ರಕ್ತ ಬ್ಯಾಂಕಲ್ಲಿ ಇಟ್ಟಾಗ ಯಾರಿಗೆ ಅವಶ್ಯಕತೆ ಇದೆ, ಯಾರು ಅತ್ಯಂತ ಬಡವರಿದ್ದಾರೆ, ಯಾಕಂದರೆ ಅಂಥವರಿಗೆ ಉಚಿತವಾಗಿ ಈ ರಕ್ತವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಈ ದಿನ ಆಯೋಜನೆ ಮಾಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಈ ಚಿತ್ರದುರ್ಗದಿಂದ ಒಂದು ವೈದ್ಯರ ತಂಡ ಬಂದಿದೆ. ಅವರಿಗೆ ಪ್ರಥಮವಾಗಿ ಸ್ವಾಗತ ಮಾಡುತ್ತೆ. ಕಾರಣ ಇಷ್ಟೇ, ನಮ್ಮ ಗ್ರಾಮದಲ್ಲಿ ಈ ಒಂದು ಕೋಟೆ ಬ್ಲಾಕ್ ಗೆಳೆಯರ ಬಳಗದಿಂದ ಈ ಒಂದು ಉಚಿತ ರಕ್ತದಾನ ಶಿಬಿರ ಆಯೋಜನೆ ಮಾಡಿರೋದಕ್ಕೆ ನಾವು ಬಂದೇ ಬರ್ತೀವಿ ಅಂತ ಅವರು ಬಂದಿದ್ದಾರೆ. ಇದು ಕಾರಣೀಭೂತರಾಗಿರ್ತಕ್ಕಂಥವ್ರು ನಮ್ಮ ಸುಧಾ ಮೇಡಮ್ ಅವರು ಅಂತಂದರೆ ವಿಶೇಷವಾಗಿ ಯಾವ ಒಂದು ಜನೋಪಯೋಗಿ ಕಾರ್ಯಕ್ರಮಗಳಿಗೆ ಇರ್ಬೋದು, ಅಥವಾ ಜನಗಳಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಒಂದು ಆರೋಗ್ಯದ ಮಹತ್ವ ತಿಳಿಸೋ ವಿಚಾರವಾಗಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಾರೆ ನಮ್ಮ ಶಾಲೆಯಲ್ಲಿ. ಒಂದು ಆಯೋಜನೆ ಮಾಡಿಬಿಟ್ಟು ಸರ್ ಈ ಥರ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದ್ವಿ ಅಂತ ಅಂದಾಗ
ಯಾಕಂದರೆ ಕಾರ್ಯಕ್ರಮ ಮಾಡೋದು ದೊಡ್ಡದಲ್ಲ, ಕಾರ್ಯಕ್ರಮ ಮಾಡೋ ಮನಸ್ಸು ಇರ್ಬೇಕಲ್ಲ, ಆ ಮನಸ್ಸು ಅವರಿಗೆ ಇದೇ ಭಗವಂತ ಅವ್ರಿಗೆ ಇನ್ನೂ ಹೆಚ್ಚಿನ ಒಂದು ಆರೋಗ್ಯ ಐಶ್ವರ್ಯ ಕೊಡಲಿ ಮತ್ತು ಇದೇ ಥರ ಇನ್ನೂ ಹೆಚ್ಚಿನ ಒಂದು ಜನೋಪಯೋಗಿ ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ಭಗವಂತ ಆಶೀರ್ವದಿಸಲಿ ಅಂತ ಹೇಳ್ತಾ ಈ ಒಂದು ರಕ್ತದಾನ ಶಿಬಿರ ಭಾಳ ಯಶಸ್ವಿಯಾಗಲಿ. ಈ ಕೋಟೆ ಬರೀ ಗಣಪತಿ ಮಹಾದಾನ ಅಂದರೆ ಎಲ್ಲದೂ ದಾನ ಮಾಡುವುದು, ಅಂದರೆ ಉಚಿತವಾಗಿ ಸಿಗೋಂಥದ್ದು ಎಲ್ಲ ದಾನ ಮಾಡೋದು. ಆದರೆ ರಕ್ತ ಮಾತ್ರ ಉಚಿತವಾಗಿ ಸಿಗೋದಿಲ್ಲ. ಅದು ನಾವು ಏನೇ ಇದು ಮಾಡಿದರೂ ರಕ್ತ ಬೇರೆ ಕೃತಕವಾಗಿ ಬಳಸುವಂಥದ್ದಲ್ಲ. ಇದು ನಾವು ಮುಖ್ಯವಾಗಿ ನಾವು ರಕ್ತ ಯಾವುದೇ ಕಾರಣಕ್ಕೂ ಬೇರೆ ಕಡೆಯಿಂದ ನಾವು ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ನಾವು ರಕ್ತದಾನ ಶಿಬಿರ ಮುಖಾಂತರ ಅಥವಾ ರಕ್ತದಾನ ಅಂದರೆ ಪ್ರತಿ ವ್ಯಕ್ತಿಯಿಂದ ರಕ್ತನ ಉಚಿತವಾಗಿ ತಗೊಳಕ್ಕಾಗೋದಿಲ್ಲ. ಏನೋ ವ್ಯಕ್ತಿಯ ಮೇಲೆ ಅದನ್ನು ಅವರ ವ್ಯಕ್ತಿಗತವಾಗಿ ಅವರು ಆರೋಗ್ಯವಾಗಿ ಇರುವಂಥ ವ್ಯಕ್ತಿ ಮಾತ್ರ ರಕ್ತವನ್ನು ಕೊಡುವಂಥ ಆಧಾರವಿರುತ್ತೆ. ಹಾಗಾಗಿ ಆ ರಕ್ತದ ವಿಚಾರವಾಗಿ ಬಂದರೆ ಅಪೌಷ್ಟಿಕ ಅಂದರೆ ಪೌಷ್ಟಿಕವಾಗಿ ಇರುವಂಥ ವ್ಯಕ್ತಿ ಅಪೌಷ್ಟಿಕವಾಗಿ ಇರುವಂಥ ವ್ಯಕ್ತಿಗೆ ಕೊಡುವಂಥ ರಕ್ತದಾನ ಶಿಬಿರ ಇದು ಏರ್ಪಡಿಸಿದ್ದು ಭಾಳ ಮುಖ್ಯವಾಗಿ ನಮಗೆ ಈ ಕೋಟೆ ಬ್ಲಾಕ್ ಯುವಕರು ಇಂಥ ಶಿಬಿರವನ್ನು ಮುಂದೆ ಆರೋಗ್ಯವಾಗಿರ್ಬೋದು, ಆರೋಗ್ಯವಂತ ಶಿಬಿರ ಇದು ಏನೋ ರಕ್ತದಾನ ಶಿಬಿರ ಇರ್ಬೋದು, ಬೇರೆ ಕಾರ್ಯಕ್ರಮವನ್ನು ಮಾಡೋಕ್ಕೆ ಯಶಸ್ವಿಯಾಗಿ ನಡೆಸಿಕೊಟ್ಟು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಕ್ಕೆ ಎಲ್ಲರಿಗೂ ಗಣಪತಿ ಹಬ್ಬಗಳಲ್ಲಿ ಗಣಪತಿ ಸ್ಥಾಪನೆ ಮಾಡಿರ್ತಕ್ಕಂಥ ಕೆಲಸ ಏನು ಮಾಡ್ತಾರೆ ಅಂದರೆ ಪೊಲೀಸ್ನವರು DJ ಕೇಳ್ತಾರೆ, ಡ್ಯಾನ್ಸು ಇಂಥ ಕಾರ್ಯಕ್ರಮಗಳನ್ನ ಮಾಡ್ತಾರೆ. ಆದರೆ ಇದು ಮಾಡಿರ್ತಕ್ಕಂಥದ್ದು ತುಂಬ ಒಳ್ಳೆಯ ಕೆಲಸ. ಯಾಕೆ ಅಂತ ಹೇಳಿದರೆ ಸಮಾಜಕ್ಕೆ ಒಂದಷ್ಟು ಉಪಯೋಗ ಆಗ್ತ ಕೆಲಸ. ಇಂಥವುಗಳನ್ನು ಮಾಡೋದ್ರಿಂದ ನೀವು ಬೇರೆಯವರಿಗೆ ಮಾದರಿಯಾಗ್ತದೆ. ಇಂಥ ಕಾರ್ಯಗಳಿಗಾಗಿಯೇ ಗಣಪತಿ ಹಬ್ಬವನ್ನು ಬಾಲಗಂಗಾಧರ ತಿಲಕ್ ಅವರು ಕೂಡ ಆರಂಭ ಮಾಡಿದ ಉದ್ದೇಶನೇ ಇಷ್ಟೇ, ಜನಗಳನ್ನು ಒಗ್ಗೂಡಿಸೋದಕ್ಕೆ ಸಂಘಟನೆ ಮಾಡಬೇಕು. ಆ ಒಂದು ಗಣಪತಿಯ ಹಬ್ಬ ಕೇವಲ ನಮಗೆ ಧಾರ್ಮಿಕ ಹಬ್ಬ ಅಲ್ಲ, ಕೊಡುವಂಥ ಹಬ್ಬ. ಸಂದೇಶ ಅಂತ ಹೇಳಿದರೆ ಆ ಗಣಪತಿಯ ಪ್ರತಿಯೊಂದು ಕೂಡ ನಮಗೆ ಒಂದೊಂದು ಮೆಸೇಜ್